ನಮ್ಮ ಪ್ರತಿನಿಧಿ ರವಿ ಸದ್ಯಕ್ಕೆ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಇಷ್ಟೋ ದಿನ ಯಾವತ್ತೂ ಕೂಡ ಫ್ಯಾನ್ಸ್ ವಿಚಾರವಾಗಿ ಸುದೀಪ್ ಅವರು ಮಾತನಾಡಿರಲಿಲ್ಲ. ಫಾರ್ ದಿ ಫಸ್ಟ್ ಟೈಮ್ ಈ ರೀತಿಯಾಗಿ ರಿಯಾಕ್ಟ್ ಮಾಡಿರುವಂಥದ್ದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಅದ್ರ ಜೊತೆಗೆ ಒಂದು ಪಡೆ ಈ ಸಜ್ಜಾಗಿದೆ. ಈಗ ಯಾವಾಗ ಮಾರ್ಕ್ ಸಿನಿಮಾ ರಿಲೀಸ್ ಆಗುತ್ತೆ ಡಿಸೆಂಬರ್ 25ಕ್ಕೆ, ಎಲ್ಲರೂ ಕೂಡ ಖುಷಿಯಿಂದ ಎಲ್ಲರೂ ಕೂಡ ಒಂದು ಸೆಲೆಬ್ರೇಷನ್ ಯಾವ ರೀತಿ ಮಾಡಬೇಕು ಅಂತ ಪ್ಲಾನ್ ಮಾಡ್ತಿದ್ದಾರೆ. ಆದರೆ ಯುದ್ಧ ಮಾಡಬೇಕು ಅಂತ ಒಂದು ಪಡೆ ಹೊರಗಡೆ ರೆಡಿ ಆಗಿದೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಆ ಒಂದು ಪಡೆ ಯಾವುದು, ಜೊತೆಗೆ ಯಾರಿಗೆ ಈ ರೀತಿಯಾಗಿ ಖಡಕ್ ಸಂದೇಶವನ್ನು ರವಾನೆ ಮಾಡಿದ್ದಾರೆ ಕಿಚ್ಚ ಸುದೀಪ್? ಸಾಹಿತ್ಯ ನಾವು ನೋಡ್ತಿರುವಂಥದ್ದು ಇದೇ ಡಿಸೆಂಬರ್ 25ಕ್ಕೆ ಮಾರ್ಕ್ ಸಿನಿಮಾ ಇಡೀ ರಾಜ್ಯಾದ್ಯಂತ ವಿಶ್ವಾದ್ಯಂತ ಸಿನಿಮಾ ರಿಲೀಸ್ ಆಗ್ತಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಎಲ್ಲ ಒಂದು ಕಡೆ ನಿನ್ನೆ ಹುಬ್ಬಳ್ಳಿಯಲ್ಲಿ ಒಂದು ಪ್ರೀ ರಿಲೀಸ್ ಇವೆಂಟ್ ನಡೆಯುತ್ತೆ. ಬಟ್ ಆ ಸಂದರ್ಭದಲ್ಲಿ ಕಿಚ್ಚ ಸುದೀಪ್ ಅವರ ಒಂದಿಷ್ಟು ಮಾತುಗಳು ಅಭಿಮಾನಿಗಳಿಗೆ ಒಂದೆಲ್ಲೋ ಒಂದು ಕಡೆ ಸಂತಸವನ್ನು ನೀಡಿದೆ ಅಂತಲೇ ಹೇಳ್ಬೋದು. ಯಾಕಂತಂತಂದರೆ ಕಿಚ್ಚ ಸುದೀಪ್ ಅವರ ಅಭಿಮಾನಿಗಳ ಮೇಲೆ, ಯಾಕಂದರೆ ಈ ಕಡೆ ನಾವು ಲಾಸ್ಟ್ ನಮ್ಮ ಪೈಲ್ವಾನ್ ಸಿನಿಮಾ ವಿಚಾರದಲ್ಲಿ ಇರ್ಬೋದು, ಆ ಟೈಮಲ್ಲೂ ಕೂಡ ಸಾಕಷ್ಟು ಫ್ಯಾನ್ಸ್ ವಾರ್ ಕೂಡ ನಡೆಯುತ್ತೆ. ಯಾಕಂದರೆ ಅವರ ಸಿನಿಮಾಗಳ ಪೈರಸಿ ವಿಚಾರ ಇರ್ಬೋದು, ಒಂದು ವಿಚಾರದಲ್ಲಿ ಪೈರಸಿ ಮಾಡಿದ್ರು ಅಂತ ಹೇಳಿದರು. ತದನಂತರದಲ್ಲಿ ಕೂಡ ಸೈಬರ್ ಕ್ರೈಮ್ ವಿಚಾರವಾಗಿ ಸಾಕಷ್ಟು ಅದನ್ನು ತಡೆಗಟ್ಟುವಂಥ ಒಂದು ಕ್ರಮವನ್ನು ಕೈಗೊಂಡಿದ್ದರು. ಬಟ್ ಅಲ್ಲೂ ಕೂಡ ಕಿಚ್ಚ ಸುದೀಪ್ ನಾವು ಗಮನದಲ್ಲಿ ಇಟ್ಕೋಬೇಕಂತಂದರೆ ಯಾವುದೇ ವೇದಿಕೆಯಲ್ಲಾಗಲಿ ಕಿಚ್ಚ ಸುದೀಪ್ ಅವರಾಗಿರ್ಬೋದು, ಅವರ ಅಭಿಮಾನಿಗಳ ವಿಚಾರದಲ್ಲಿರ್ಬೋದು, ಬೇರೆಯವರ ಅಭಿಮಾನಿಗಳ ವಿಚಾರದಲ್ಲಿರ್ಬೋದು ಯಾವತ್ತೂ ತಲೆ ಕೆಡಿಸ್ಕೊಳ್ಳಲಿಲ್ಲ. ಅಂದರೆ ಆ ಒಂದು ವಿಚಾರವಾಗಿ ಮಾತನಾಡಲಿಲ್ಲ. ಬಟ್ ಎಲ್ಲೋ ಒಂದು ಕಡೆ ಈ ಒಂದು ಸಂದರ್ಭವನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ನನ್ನ ಅಭಿಮಾನಿಗಳ ಮೇಲೆ ಕಲ್ಲು ತೂರಾಟಗಳು ಆಗ್ತಿರುವಂಥದ್ದು ಇರ್ಬೋದು ಅನ್ನುವಂಥ ಮಾತುಗಳಿರ್ಬೋದು. ಆಮೇಲೆ ಹುಬ್ಬಳ್ಳಿಯಲ್ಲಿ ನಾನು ಮಾತಾಡಿದೆ ಇಡೀ ಕರ್ನಾಟಕಕ್ಕೆ ತಟ್ಟುತ್ತೆ ಅನ್ನುವಂಥ ಒಂದು ಮಾತಿರ್ಬೋದು. ಎಲ್ಲ ಒಂದು ಕಡೆ ಒಂದು ಇಂಡೈರೆಕ್ಟಾಗಿ ಅವರ ಒಂದು ಅಭಿಮಾನಿಗಳ ವಿಚಾರದಲ್ಲಿ, ಯಾಕಂದ್ರೆ ನನಗೋಸ್ಕರ ನಾನು ಇಲ್ಲಿವರೆಗೂ ಕೂಡ ನನಗೆ ಬಾಯಿ ಇದೆ ಇಲ್ಲ ಅಂತಲ್ಲ, ಬಟ್ ನನ್ನ ಅಭಿಮಾನಿಗೋಸ್ಕರ ನಾನು ಸುಮ್ಮನೆ ಇದ್ದೆ. ಬಟ್ ನಾನಿವಾಗ ಇರೋಕ್ಕಾಗಲ್ಲ. ಯಾಕಂತಂದರೆ ಮುಂದೆ ಕೂಡ ನೀವು ಎಲ್ಲಿವರೆಗೂ ತಡ್ಕೋಬೋದು ಅಲ್ಲಿವರೆಗೂ ತಡ್ಕೋಬೋದು, ತದನಂತರದಲ್ಲಿ ಕೂಡ ನಾವು ಮಾತಾಡಲೇಬೇಕಾಗತ್ತೆ. ಬಟ್ ಆ ಒಂದು ನಿಟ್ಟಿನಲ್ಲಿ ಒಂದು ಸಂದೇಶವನ್ನು ಕೊಟ್ಟಿರುವಂಥದ್ದು ಎಲ್ಲೋ ಒಂದು ಕಡೆ ಅಭಿಮಾನಿಗಳಿಗೆ ಈ ಮಾರ್ಕ್ ಸಿನಿಮಾ ಒಂದು ದೊಡ್ಡ ಒಂದು ಸೆಲೆಬ್ರೇಷನ್ ಆಗುತ್ತೆ ಅಂತಲೇ ಹೇಳ್ಬೋದು ಸಾಹಿತ್ಯ ಈ ವಿಚಾರವಾಗಿ. ಎಲ್ಲ ಒಂದು ಕಡೆ ಫ್ಯಾನ್ಸ್ ವಿಚಾರದಲ್ಲಿ, ಯಾಕಂದರೆ ಸಾಕಷ್ಟು ವರ್ಷಗಳಿಂದ ಈ ಫ್ಯಾನ್ಸ್ ವಿಚಾರಗಳಲ್ಲಿ ಎಲ್ಲೋ ಒಂದು ಕಡೆ ಸಂಘರ್ಷಗಳಾಗಿರ್ಬೋದು, ಅವ್ರ ಬಗ್ಗೆ ಇವ್ರು ಮಾತಾಡ್ತಿರುವಂಥದ್ದು, ಇವರು ಸಿನಿಮಾ ಬಂದಾಗ ಅವರು ಮಾಡ್ತಿರುವಂಥದ್ದು ಇರ್ಬೋದು. ಬಟ್ ಈ ಒಂದು ನಿಟ್ಟಿನಲ್ಲಿ ನೋಡ್ತಿರ್ಬೇಕಾಗ್ತದೆ ಎಲ್ಲ ಒಂದು ಕಡೆ ದರ್ಶನ್ ಅವರ ಒಂದು ಫ್ಯಾನ್ಸ್ ಇರ್ಬೋದು, ಈ ಕಡೆ ಕಿಚ್ಚ ಸುದೀಪ್ ಅವರ ಫ್ಯಾನ್ಸ್ ಇರ್ಬೋದು. ಲಾಸ್ಟು ಸಾಕಷ್ಟು ವರ್ಷಗಳಿಂದ ಒಂದಿಷ್ಟು ವಿಚಾರಗಳು ನಡೀತಾ ಬಂದಿತ್ತು. ಬಟ್ ಎಲ್ಲೋ ಒಂದು ಕಡೆ ಇದು ಅಂತ್ಯ ಕಾಣುತ್ತೆ. ಯಾಕಂದರೆ ಸುದೀಪ್ ಅವರು ಕೂಡ ಯಾವುದೇ ವೇದಿಕೆಯಲ್ಲಿ ಕೂಡ ಯಾರೋ ಅಭಿಮಾನಿಗಳಿಗೂ ಒಂದು ಮಾತನಾಡಿರಲಿಲ್ಲ ಬಟ್ ಅವರ ಒಂದು ವಿಚಾರವಾಗಿ. ಬಟ್ ಕಾನೂನು ರೀತಿಯಲ್ಲಿ ಎಲ್ಲವನ್ನು ಕೂಡ ಮಾತಾಡ್ತಾ ಬಂದಿದ್ದರು. ಬಟ್ ಎಲ್ಲ ಒಂದು ಕಡೆ ನಿನ್ನೆ ಒಂದು ಹುಬ್ಬಳ್ಳಿಯಲ್ಲಿ ನಡೆದಂಥ ಕೆಲವೊಂದಿಷ್ಟು ಘಟನೆಗಳು ಮುಂದೆ ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗುವಂತಹ ಒಂದು ಸಾಧ್ಯತೆ, ಯಾಕಂದರೆ ಅಭಿಮಾನಿಗಳ ಫ್ಯಾನ್ಸ್ ವಾರ್ ಇನ್ನೂ ಕಿಚ್ಚು ಹಚ್ಚುತ್ತೆ ಅಂತಲೇ ಹೇಳ್ಬೋದು ಸಾಹಿತ್ಯ ಈ ಒಂದು ವಿಚಾರದಲ್ಲಿ. ಈಗ ಸದ್ಯಕ್ಕೆ ದರ್ಶನ್ ಅವರು ಜೈಲಿನಲ್ಲಿದ್ದಾರೆ. ಇಂತಹ ಸಂದರ್ಭದಲ್ಲಿ ವೇದಿಕೆಯ ಮೇಲೆ ಕಿಚ್ಚ ಸುದೀಪ್ ಅವರು ಗುಡುಗಿದ್ದಾರೆ. ಜೊತೆಗೆ ಈಗ ಇಂಡೈರೆಕ್ಟ್ ಆಗಿ ಈಗ ದರ್ಶನ್ ಅಭಿಮಾನಿಗಳಿಗೆ ಒಂದು ಖಡಕ್ ಸಂದೇಶ ಕೊಟ್ಟಂತಾಗಿದೆ. ಆದ್ರೆ ಇಷ್ಟೋ ದಿನ ಸುಮ್ಮನಿದ್ದಂತಹ ಕಿಚ್ಚ ಸುದೀಪ್ ಅವರು ಈ ಒಂದು ಸಂದರ್ಭದಲ್ಲಿ ಯಾವ ಕಾರಣಕ್ಕೆ ಮಾತನಾಡಿದ್ರು ಎಂಬ ಪ್ರಶ್ನೆ ಕೂಡ ಸಾಮಾನ್ಯವಾಗಿ ಎಲ್ರಿಗೂ ಕೂಡ ಮೂಡುತ್ತೆ. ಯಾಕಂದರೆ ಸಾಹಿತ್ಯ ನಾವು ನೋಡ್ತಾ ಇದ್ದೀವಿ, ಯಾಕಂದರೆ ಮಾರ್ಕ್ ಸಿನಿಮಾ ಇವಾಗ ರಿಲೀಸ್ ಇರೋದ್ರಿಂದ. ಬಟ್ ಪ್ರತಿಯೊಂದು ಕೂಡ ಇಂಟರ್ವ್ಯೂಗಳನ್ನು ಕೊಡ್ತಾನೆ ಬಂದಿದ್ದರು ಸುದೀಪ್ ಅವರು. ಯಾಕಂದರೆ ಪ್ರತಿಯೊಂದೊಬ್ಬ ಒಂದು ಸಂದರ್ಶನದಲ್ಲೂ ಕೂಡ ದರ್ಶನ್ ಅವ್ರ ಹೆಸರು ಬರ್ತಾನೆ ಇತ್ತು. ಅವ್ರ ಸ್ನೇಹದ ವಿಚಾರ ಇರ್ಬೋದು, ಅವ್ರು ಬಂದಂಥ ಹಾದಿ ಇರ್ಬೋದು, ಅದೆಲ್ಲವನ್ನು ಕೇಳ್ತಾನೆ ಬರ್ತಾನೆ ಇದ್ರು. ಬಟ್ ಎಲ್ಲ ಒಂದು ಕಡೆ ಎಲ್ಲಿ ಮಾರ್ಕ್ ಸಿನಿಮಾ ವಿಚಾರವಾಗಿ ಎಲ್ಲನಾದರೂ ತೊಂದರೆಗಳಾಗಬಹುದೇನೋ. ಯಾಕಂದರೆ ಲಾಸ್ಟ್ ಟೈಮ್ ನಾವು ಪೈಲ್ವಾನ್ ಸಿನಿಮಾ ಇರ್ಬೋದು, ಮ್ಯಾಕ್ಸ್ ಸಿನಿಮಾ ಟೈಮಲ್ಲಿ ಇರ್ಬೋದು ಕೂಡ ಸಾಕಷ್ಟು ಪರಿಸ್ಥಿತಿಗಳಾಗಿದ್ವು. ಬಟ್ ಅಂದರೆ ಎಲ್ಲಿ ಒಂದು ಅಭಿಮಾನಿಗಳೇನಿರ್ತಾರೆ, ಅಂದರೆ ಸಿನಿಮಾವನ್ನು ಎಲ್ಲೋ ಒಂದು ಕಡೆ ಕಾಲು ಎಳೆಯೋದಕ್ಕೆ, ಆ ಸಿನಿಮಾದ ಎಲ್ಲೋ ಹೆಸರು ಹಾಳು ಮಾಡೋದಕ್ಕೆ, ಅಂದರೆ ಈ ಒಂದು ವಿಚಾರವಾಗಿ ಸಾಕಷ್ಟು ಸಿನಿಮಾ ರಿಲೀಸ್ ಆಗುತ್ತೆ ಅಂದರೆ ಆ ಒಂದು ಟೈಮಲ್ಲಿ ಈ ಒಂದು ವಿಚಾರಗಳು ನಡೀತಾನೆ ಇರುತ್ತೆ. ಬಟ್ ಆ ಒಂದು ಸಂದರ್ಭ ಆಗಬಾರ್ದು. ಹಾಗಾಗಿ ಅಭಿಮಾನಿಗಳಿಗೆ ಇವಾಗಲೇ ಎಚ್ಚರಿಕೆ ಕೊಡಿ, ಅಭಿಮಾನಿಗಳಿಗೆ ಒಂದು ಎಲ್ಲ ಒಂದು ಕಡೆ ಸಂದೇಶವನ್ನು ಈ ಮೂಲಕವಾಗಿ ರವಾನೆ ಮಾಡಿದ್ರೆ ಅಂತಲೇ ಹೇಳ್ಬೋದು ಸಾಹಿತ್ಯ. ಒಂದು ಈ ವಿಚಾರದಲ್ಲಿ ಖಡಕ್ಕಾಗಿ ಒಂದು ವಾರ್ನಿಂಗ್ ಅಂತಲೇ ಹೇಳ್ಬೋದು ಇದನ್ನು. ಯಾಕಂದರೆ ಹುಬ್ಬಳ್ಳಿಯಲ್ಲಿ ನಾನು ಹೇಳಿದರೆ ಇಡೀ ಕರ್ನಾಟಕಕ್ಕೆ ಗೊತ್ತಾಗುತ್ತೆ ಅನ್ನೋ ಒಂದು ವಿಚಾರದಲ್ಲಿ ಹೇಳಿರುವಂಥದ್ದನ್ನು ಒಂದು ಮೇನ್ ಉದ್ದೇಶ ಅಂತಂದರೆ ಇದು ಅಂತ ಹೇಳ್ಬೋದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ರವಿ ನಿಮ್ಮೆಲ್ಲ ಮಾಹಿತಿಗಾಗಿ.